ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಮತ್ತು ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೆ ಅಂತ ಹೇಳಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬಂದುಬಿಟ್ಟು ಟೈಮು 12 ಗಂಟೆ 5 ನಿಮಿಷಕ್ಕೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಟ್ರೈನ್ ಇದೆ. ಆ ಒಂದು ಟ್ರೈನ್ ಮೂಲಕ ನಾವು ಬೆಂಗಳೂರಿಂದ ಮಂತ್ರಾಲಯವನ್ನು ರೀಚ್ ಆಗ್ತಾ ಇದ್ದೀವಿ. ಬೆಂಗಳೂರು ಮೆಜೆಸ್ಟಿಕ್ಕಿಂದ ರಾತ್ರಿ 12 ಗಂಟೆಗೆ ನಾವು ಪ್ರಯಾಣವನ್ನು ಶುರು ಮಾಡಿದ್ರೆ ಬೆಳಿಗ್ಗೆ 7 ಗಂಟೆಗೆ ನಾವು ಮಂತ್ರಾಲಯವನ್ನು ರೀಚ್ ಆಗ್ತೀವಿ. ನಮ್ಮ ಜರ್ನಿ ತುಂಬಾ ಆರಾಮಾಗಿ ಇರುತ್ತೆ. ಯಾವುದೇ ರೀತಿ ಕಿರಿಕಿರಿ ಅಂತ ಅನಿಸೋದಿಲ್ಲ. ಕಂಪ್ಲೀಟಾಗಿ ನಿದ್ದೆಯನ್ನು ಮುಗಿಸ್ಕೊಂಡು ನಾವು ಮಂತ್ರಾಲಯಕ್ಕೆ ರೀಚ್ ಆಗ್ಬೋದು. ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಇವಾಗ 12 ಗಂಟೆ ಸಮಯದಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾದ ಜನರನ್ನು ನಾವು ಕಾಣ್ಬೋದು. ಯಾಕಪ್ಪ ಇಷ್ಟು ಜನ ಇದ್ದಾರೆ ಅಂತಂದರೆ, ಬೆಂಗಳೂರು ಮೆಜೆಸ್ಟಿಕ್ ಅಂದ್ರೇ ಹಾಗೆ 24x7 ಯಾವಾಗಲೂ ಕೂಡ ಮೆಜೆಸ್ಟಿಕ್ಕಲ್ಲಿ ಜನ ಇದೇ ರೀತಿಯೇ ಇರ್ತಾರೆ. ಇವತ್ತು ಕೂಡ ಇಷ್ಟೇ ಜನ ಇದ್ದಾರೆ. ಇವಾಗ ನಾವು ಬೆಳಿಗ್ಗೆ 7 ಗಂಟೆಗೆ ಟ್ರೈನಿಂದ ಕೆಳಗಡೆ ಇಳಿದಿದ್ದೀವಿ. ಬೆಳಿಗ್ಗೆ 7 ಗಂಟೆ ಆಗಿದೆ. ಈ ಎಲ್ಲ ಜನನೂ ಕೂಡ ಮಂತ್ರಾಲಯವನ್ನು ರೀಚ್ ಆಗಿದ್ದಾರೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯರನ್ನು ನೋಡೋದಕ್ಕೆ ಅಂತ ಹೇಳಿ ಇಷ್ಟು ಜನನೂ ಕೂಡ ಬಂದಿದ್ದಾರೆ. ಅದು ಎಲ್ಲ ಬೆಂಗಳೂರಿಂದನೇ ಬಂದಿದ್ದಾರೆ. ನಾನು ಒಂದಿಷ್ಟು ಜನನ ವಿಚಾರಿಸ್ದೆ, ನೀವೆಲ್ಲಿಂದ ಬರ್ತಾ ಇದ್ದೀರಾ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯರನ್ನು ನೋಡೋದಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ, ಹೌದು, ಸುಮಾರು ಆಲ್ಮೋಸ್ಟ್ ಪ್ರತಿದಿನವೂ ಕೂಡ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಇಷ್ಟು ಜನ ಬರ್ತಾ ಇರ್ತಾರೆ ಅಂತಲೂ ಕೂಡ ಹೇಳಿದ್ರು. ನೋಡ್ತಾ ಇದ್ದೀರಾ, ನಾವಿವಾಗ ಮಂತ್ರಾಲಯದ ರೈಲ್ವೆ ಸ್ಟೇಷನಿಂದ ಆಟೋವನ್ನು ಹಿಡ್ಕೊಂಡು ಆಟೋದಲ್ಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆಗಬೇಕಾಗುತ್ತೆ. ಅಲ್ಲಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಅಂತ ಅನಿಸುತ್ತೆ. 5-6 ಕಿಲೋಮೀಟ್ರಲ್ಲಿ ನಾವು ಇಂದಿನ ಸೀಟಿನಲ್ಲಿ ಕುತ್ಕೊಂಡು ಆಟೋದಲ್ಲಿ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ತುಂಬ ದಿನದ ಆಸೆ ಆಗಿತ್ತು. ಇವತ್ತು ಆ ಆಸೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡು, ನನ್ನ ಮಗಳು, ನನ್ನ ಮಗ 4 ಜನನು ಸೇರಿಕೊಂಡು ಈ ಒಂದು ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ದರ್ಶನವನ್ನು ಪಡೆಯಬೇಕು, ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಪಡಿಬೇಕು ಅಂತ ಅನ್ನೋದಾಗಿದ್ದರೆ ಆರಾಮಾಗಿ ಮಂತ್ರಾಲಯಕ್ಕೆ ರೀಚ್ ಆಗ್ಬೋದು. ಯಾವುದೇ ಜರ್ನಿ ಇಲ್ಲದ್ದು ಸ್ವಲ್ಪ ಕೂಡ ಬೇಜಾರು ಅಂತ ಅನಿಸಲ್ಲ. ನಾನಿವಾಗ ದೇವಸ್ಥಾನದ ಆವರಣಕ್ಕೆ ಬಂದು ನಾನು ಕಂಪ್ಲೀಟಾಗಿ ಪೂರ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ. ಯಾಕೆ ಅಂತಂದರೆ ರೂಮಲ್ಲಿ ನಾವು ಸ್ನಾನ ಮಾಡಿಕೊಂಡು ಹಾಗೆ ಹೊಳೆ ಹತ್ರನೂ ಕೂಡ ಹೋಗ್ಬೋದು. ಹೊಳೆ ಹತ್ರ ಹೋಗಿ ಸ್ನಾನ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ರೂಮನ್ನು ಬುಕ್ ಮಾಡಿಕೊಂಡು ರೂಮಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆಯನ್ನು ಬದಲಾಯಿಸ್ಕೊಂಡು ದೇವಸ್ಥಾನಕ್ಕೆ ಬರ್ಬೋದು. ದೇವಸ್ಥಾನಕ್ಕೆ ಬರ್ತಿದ್ದ ಹಾಗೆಯೇ ದೇವಸ್ಥಾನದಲ್ಲಿ ಏನೋ ಒಂಥರ ರೋಮಾಂಚನ ಅಂತ ಅನಿಸ್ತಾ ಇರುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ಸು ಶುರುವಾಗುತ್ತೆ. ತುಂಬಾ ಖುಷಿಯಾಗುತ್ತೆ. ದೇವಸ್ಥಾನದ ಒಳಗೆ ಬರುವಂತಹ ಆ ಗಂಟೆ ಸೌಂಡು, ಆ ನಾದ, ಅದನ್ನೆಲ್ಲ ಕೇಳ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಪ್ರತಿದಿನ ಸಂಜೆ 6 ಗಂಟೆಗೆ ರಾಘವೇಂದ್ರ ಸ್ವಾಮಿಗೆ ನಾವು ಈ ರೀತಿ ರಥೋತ್ಸವ ನಡೀತಾ ಇರುತ್ತೆ. ಅದನ್ನು ಕೂಡ ನೋಡ್ಬೋದು. ಪ್ರತಿದಿನ ಈ ಒಂದು ರಥೋತ್ಸವನ ಮಿಸ್ ಮಾಡದೆ ನೋಡ್ಬೋದು. ಪ್ರತಿದಿನವೂ ಕೂಡ ಈ ಒಂದು ರಥೋತ್ಸವ ನಡೀತಾ ಇರುತ್ತೆ. ನಾವು ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೀವಿ ಅಂತಂದರೆ ಮಿಸ್ ಮಾಡದೆ ಈ ಒಂದು ರಥೋತ್ಸವವನ್ನು ನೋಡಿಕೊಂಡೇ ಹೋಗಬೇಕು. ಆಗಿದ್ರೇ ನಮ್ಮ ಮನಸ್ಸಿಗೆ ಖುಷಿ, ಸಂತೋಷ ಅಂತಲೇ ಹೇಳ್ಬೋದು. ನನಗಂತೂ ಈ ರಥೋತ್ಸವನ ನೋಡಿದ ಮೇಲೆ ಕಂಪ್ಲೀಟ್ ಆಯಿತು, ನಾನು ಈ ದೇವಸ್ಥಾನಕ್ಕೆ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಹೇಳಿ ಅನ್ನಿಸ್ತು. ಅಷ್ಟು ಖುಷಿ ಆಯಿತು. ಪ್ರತಿದಿನ ಈ 6 ಗಂಟೆಯಿಂದ ಸಂಜೆ 7:30-8 ಗಂಟೆವರೆಗೂ ಸಹ ಈ ಒಂದು ಪೂಜೆ ನಡೀತಾ ಇರುತ್ತೆ. ಭಕ್ತಾದಿಗಳು ಕೂಡ ಅಷ್ಟೇ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಇಲ್ಲಿ ಯಾವ್ಯಾವ ರೀತಿ ರಥೋತ್ಸವ ನಡೆಯುತ್ತೆ ಅನ್ನೋದನ್ನು ನೀವು ಕೂಡ ಕಣ್ತುಂಬ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಇದೇ ತರಹದ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಷ್ಟು ರಥೋತ್ಸವ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ರಾಘವೇಂದ್ರ ಸ್ವಾಮಿಯವರಿಗೆ ಮೊದಲನಿಗೆ ಬೆಳ್ಳಿಯ ಆನೆ ಮೇಲೆ ಬೆಳ್ಳಿಯ ರಥೋತ್ಸವದ ಪೂಜೆ ಆಗುತ್ತೆ. ಅದಾದಮೇಲೆ ಕುದುರೆ ಪೂಜೆ ಅಂತ ಹೇಳಿ ಅದನ್ನು ಕೂಡ ಮಾಡ್ತಾರೆ. ಇಲ್ಲಿ ನೋಡ್ಬೋದು
ಯಾವುದು ಉತ್ತರಾಧಿಕಾರಿಗಳು ಅಂತ ಏನು ಕರೀತಾರೋ ಆ ಒಬ್ಬ ವ್ಯಕ್ತಿ ಸ್ವಾಮಿಗಳು ಸ್ವಾಮಿಯ ಒಂದು ಮೂರ್ತಿಯನ್ನು ಒಂದು ರಥೋತ್ಸವದಿಂದ ಇನ್ನೊಂದು ರಥೋತ್ಸವಕ್ಕೆ ಒಂದು ಸುತ್ತು ಆದಮೇಲೆ ಎರಡನೇ ಸುತ್ತಿಗೆ ಮತ್ತೆ ಒಂದು ರಥವನ್ನು ಚೇಂಜ್ ಮಾಡೋದು. ಈ ರೀತಿ 3-4 ರಥದಲ್ಲಿ ಸ್ವಾಮಿಯ ರಥೋತ್ಸವ ನಡೀತಾ ಇರುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ.